ಇಲ್ಲ, ನಮ್ಮದು 21ನೇ ತಾರೀಕು ಪೂಜ್ಯರ ಒಂದು ಸಂಪೂರ್ಣ 5ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇದೆ. ಆ ಒಂದು ಸಂದರ್ಭದ ಅವರೇನು ಹೇಳಿದ್ದಾರೆ, ನೀವು 20ನೇ ತಾರೀಕಿಗೆ ಬರಬೇಕು, 21ನೇ ತಾರೀಕಿಗೆ ಬರಬೇಕು, ಸೆಕ್ಯೂರಿಟಿ ಕಾರಣದಿಂದಾಗಿ 23ಕ್ಕೆ ವಾಪಸ್ ಬರಬೇಕು ಅಂತ ಏನು ಇದ್ರಾಗ ಬರೆದಿರುವಂಥದ್ದು. ಅದರಿಂದ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಮ್ಮ ಪರಮ ಪೂಜ್ಯರ ಗುರುದೇವರ 25ನೇ ಪುಣ್ಯ ಸ್ಮರಣೆ 21ನೇ ತಾರೀಕು ಇರೋದ್ರಿಂದ ನಾವು ಆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬೇರೆ ಏನೂ ಕಾರಣ ಇಲ್ಲ. ತುಮಕೂರಿಗೂ ರಾಮನಿಗೂ ನಂಟು ಇದೆಯಾ? ಇಲ್ಲಿ ಸುತ್ತಮುತ್ತ ನೀವು ನೋಡಿದಾಗೆ ನಮ್ಮದು ರಾಮೇದೇವರ ಬೆಟ್ಟ ಅಂತ ಕರೀತಾರೆ. ಈ ರಾಮ ಇಲ್ಲಿ ನಿಮಗೆ ನಮ್ಮ ದೇವರಾಯನದುರ್ಗದಲ್ಲಿ ನಾಮದ ಚಿಲುಮೆ ಅಂತ ಐತೆ, ರಾಮನ ಸೆರಗೈತೆ ಅಂತ ಹೇಳ್ತಾರೆ. ಏನೋ ಹಿಂದಿಂದ ನಡ್ಕೊಂಡು ಬಂದಿರುವಂಥದ್ದು ಎಲ್ಲ ಕಡೆ ಇದೆ. ಈಗ ರಾಮೇದೇವರ ಬೆಟ್ಟ ಅಂತ ಬೇರೆ ಕಡೆ ಇದೆ, ರಾಮನಗರದ ರಾಮೇದೇವರ ಬೆಟ್ಟ ದೊಡ್ಡ ಬೆಟ್ಟ ಇರುವಂಥದ್ದು. ಹನುಮಂತ ಇಲ್ಲಿ ಹುಡ್ತಾನೋ ಏನೋ ಇತಿಹಾಸ ಪುರಾಣಗಳು ಏನೇನಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಂಟಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ರಾಮಾಯಣ ಮಹಾಭಾರತ ದೊಡ್ಡ ಗ್ರಂಥಗಳಿವತ್ತು. ನೀವು ನೋಡಿದಾಗೇ ಬಾಲಿ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಹೊರದೇಶದಲ್ಲಿ ಇವತ್ತು ರಾಮನ ಟೆಂಪಲ್ ಇದೆ, ರಾಮನ ಹೆಸರಲ್ಲಿ ರಸ್ತೆಗಳಿದೆ. ಅಲ್ಲಿ ವಿಶೇಷವಾಗಿ ರಾಮನಿಗೆ ಬಹಳಷ್ಟು ಗೌರವ ಕೊಡುವಂತಹ ಆ ಸ್ಥಾನವನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಿಂದೂಗಳು ಕಡಿಮೆ ಇದ್ದರೂ ಕೂಡ ಆ ದೇವಸ್ಥಾನಗಳ ಅಸ್ತಿತ್ವ ಹಂಗೆ ಉಳ್ಕೊಂಡಿದ್ದಾವೆ. ಆ ಒಂದು ಪರಂಪರೆ ನೋಡಿದ್ರೆ, ಆ ವಾಸ್ತುಶಿಲ್ಪ ನೋಡಿದ್ರೆ ಯಾವ ಕಾಲದಿಂದ ಇತ್ತು ಅನ್ನೋದು ಆಶ್ಚರ್ಯ ಉಂಟು ಮಾಡುವಂಥದ್ದು ಆ ಪರಂಪರೆ ಸಂಸ್ಕೃತಿ ಇರುವಂಥದ್ದು ಅಂತ ಭಾವಿಸ್ಬೇಕು. ನಾಮಚಿಲುಮೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು. ಈಗ ನಾಮಚಿಲುಮೆ ಒಂದು ಪ್ರವಾಸಿ ಸ್ಥಳ, ಇದು ಅರಣ್ಯ ಇಲಾಖೆಗೆ ಸೇರಿರುವಂಥದ್ದು. ಅಲ್ಲಿ ಈಗಾಗಲೇ ಜಿಂಕೆ ವನವೂ ಕೂಡ ಅಲ್ಲಿದೆ. ಪ್ರವಾಸಿಗಳು ಈಗಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ತುಂಬ ಜನ ಈಗ ಒಂದೇನಾಗಿದೆ, ಬೆಂಗಳೂರಿನವ್ರಿಗೆ ಹಿಂಗೆ ಬಂದರೆ ಒಂದು ದಿವಸದ ಪ್ರವಾಸಕ್ಕೆ ತುಮಕೂರು ಹೇಳಿ ಮಾಡಿಸ್ದಂಗಿದೆ. ನಿಮಗೂ ಬೆಂಗಳೂರು ಬಿಟ್ಟರೆ ಲಕ್ಷ್ಮೀ ದೇವಸ್ಥಾನ ಇರ್ಬೋದು, ದೇವರಾಯನದುರ್ಗ ಮತ್ತು ಮಧುಗಿರಿ ಏಕಶಿಲಾ ಬೆಟ್ಟ ಇರ್ಬೋದು, ಆಮೇಲೆ ಇದು ಪಾವಗಡಕ್ಕೆ ಹೋಗ್ತಾರೆ. ಅಲ್ಲಿಂದ ಬಂದು ನಿಮಗೆ ದೇವರಾಯನದುರ್ಗ, ನಾಮಚಿಲುಮೆ, ಸಿದ್ಧಗಂಗೆ, ಕೈದಾಳ, ಗೂಳೂರು ಇವೆಲ್ಲ ನೋಡ್ಕೊಂಡು ಹೋಗೋಕೆ ಒಂದು ಅವಕಾಶ ಇರುವಂಥದ್ದು. ಹಾಗೆ ಇವತ್ತು ನಾಮಚಿಲುಮೆ ಬಹಳ ಹಳೆಯ ಒಂದು ನಾಮಚಿಲುಮೆ ಅಂತಂದರೆ ಹೆಸರುವಾಸಿಯಾಗಿರುವಂಥ ಒಂದು ಸ್ಥಳ. ಅಲ್ಲಿ ಈಗ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವೂ ಕೂಡ ಆಗಿರುವಂಥದ್ದು. ಏಕೆಂದರೆ ಪ್ರವಾಸಿಗರಿಗೆ ಅನುಕೂಲಗಳು ಬೇಕಾಗಿದೆ, ಬಂದವರಿಗೆ ಫೆಸಿಲಿಟೀಸ್ ಬೇಕಾಗಿರುವಂಥದ್ದು. ಈಗ ನಾವು ಕೂಡ ಜನಗಳು ಜಾಗೃತರಾಗಬೇಕು. ಬಹಳಷ್ಟು ಜನ ಇವತ್ತು ಪ್ಲ್ಯಾಸ್ಟಿಕ್ ಎಸೆಯುವಂಥದ್ದು, ಬಾಟ್ಲುಗಳು ಎಸೆಯುವಂಥದ್ದು, ಅಲ್ಲಿ ವಾತಾವರಣವನ್ನು ವಿರೂಪಗೊಳಿಸುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಆದ್ದರಿಂದ ಇವತ್ತು ನೋಡಿ, ಪ್ಲ್ಯಾಸ್ಟಿಕ್ ಮುಕ್ತ ದೇಶ ಆಗಬೇಕು, ಒಂದು ಪ್ರದೇಶಗಳಾಗಬೇಕು ಅಂತ ಎಲ್ಲ ಕಡೆ ಹೋರಾಟ ನಡೆಸ್ತಾ ಇರುವಂಥದ್ದು. ನಾನು ನಿನ್ನೆ ಕೇಳಿದೆ, ಭೂತಾನ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಆರೋಗ್ಯಪೂರ್ಣವಾಗಿರುವಂಥ ಸಂತೋಷದ ಇಂಡೆಕ್ಸ್ನಲ್ಲಿ ಪ್ರಥಮವಾಗಿದೆ. ನಮ್ಮ ಭೂತಾನ್ ನಮ್ಮ ದೇಶದ ಪಕ್ಕದಲ್ಲೇ ಇರುವಂಥದ್ದು. ಪ್ರಕೃತಿಗೆ ಅಷ್ಟು ಒತ್ತು ಕೊಡ್ತಾರೆ. ಮತ್ತು ಅವರು ಈಗ ನಮ್ಮ ಹೊರದೇಶದಿಂದ ಯಾರೇ ಬಂದರೂ ಕೂಡ ಶಿಸ್ತ ಅಂತಾರಂತೆ. ಯಾವ ಶಿಸ್ತು ಅಂದರೆ ಈಗ ಸ್ವಲ್ಪ ಪ್ರಕೃತಿಗೆ ಇದಾಗಬಾರ್ದು ಅಂತ, ತೊಂದರೆ ಆಗಬಾರ್ದು ಅನ್ನಂಗೆ ಪ್ಲಾಸ್ಟಿಕ್ ಬಳಕೆ ಪೂರ್ಣ ನಿಷೇಧಗೊಳಿಸಿರುವಂಥವ್ರು. ಹಾಗೆ ನಾವೇ ಸ್ವಯಂ ಎಲ್ಲರೂ ಕೂಡ ಜಾಗೃತರಾಗಬೇಕು. ಇವತ್ತು ಎಲ್ಲ ಕ್ಷೇತ್ರಗಳ ಪರಿಸರವನ್ನು ಉಳಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಏನಿದ್ರೇನು ಆರೋಗ್ಯ ಇಲ್ಲದೆ ಬೆದ್ಮೇಲೆ ಏನಾಗಲ್ಲ. ಮುಂದಿನ ಪೀಳಿಗೆಗೆ ಒಳ್ಳೆ ಒಂದು ಪರಿಸರವನ್ನು ಉಳಿಸಿ ಹೋಗುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುವಂಥದ್ದು. ಅದು ಸರ್ಕಾರಕ್ಕೆ ಬಿಟ್ಟಿದ್ದ ವಿಚಾರ, ನಾವು ಹೇಳೋಕ್ಕಲ್ಲ. ರಾಮನ ಚಿಲುಮೆ ಚೆನ್ನಾಗಿದೆ, ನೀರು ಬರುವಂಥ ಸ್ಥಳ, ಅದಕ್ಕೆಲ್ಲ ಪ್ರೊಟೆಕ್ಟ್ ಮಾಡಿ ಸುತ್ತ ನೋಡ್ಕೊಂಡು ಹೋಗೋಕ್ಕೆ ಜಾಗ ಮಾಡಿದ್ದಾರೆ. ಅದನ್ನು ನಾವು ಹೇಳಕ್ಕೆ ಬರೋದಿಲ್ಲ, ಅದು ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರ. ಅದು ಭಕ್ತಾದಿಗಳ ಆಗ್ರಹ ಇದೆ, ಅಲ್ಲಿ ಇದ್ದರೆ ಚೆನ್ನಾಗಿದೆ. ಯಾಕೆಂದರೆ ನಾಮಚಿಲುಮೆ ಅಂತ ಹೆಸರಿರೋದ್ರಿಂದ ಒಂದು ರಾಮನ ಪ್ರತಿಮೆ ಮಾಡಿದ್ರೆ ನಡೀತದೆ ಅಂತಂದರೆ ಇಲ್ಲ. ಅದಕ್ಕೆ ಅದೇ ಹೆಸರಿರೋದ್ರಿಂದ ಮಾಡಬಹುದೇನೋ, ಅದನ್ನು ಪ್ರತಿಮೆ ಮಾಡಿದ್ರೆ ಒಳ್ಳೆಯದೇ. ಬಂದವರು ಯಾತ್ರಾರ್ಥಿಗಳು ಭಾಳ ಜನ ಬರ್ತಾ ಇರ್ತಾರೆ. ಈಗ ಎಲ್ಲರೂ ಅಯೋಧ್ಯೆಗೆ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ತುಮಕೂರು ಬೆಂಗಳೂರಿಗೂ ಕೂಡ ತುಂಬ ಸಮೀಪ ಇದೆ. ಇಲ್ಲೊಂದು ದೇವಸ್ಥಾನ ಆದರೆ ಆ ಥರದ ಪ್ರತಿಮೆ ಇದು ಮಾಡಿದ್ರೆ ಏನು ಖುಷಿ. ನೋಡಿ, ಅದೆಲ್ಲ ತುಂಬ ಯಾರೂ ಖಾಸಗಿಯಾಗಿ ಮಾಡೋಕ್ಕಾಗೋದಿಲ್ಲ ಯಾರೂ. ಜೊತೆಗೆ ಸರ್ಕಾರದ ನಿಯಮ ಇದೆ, ಅದು ಎಂಥದ್ದು ನಿರ್ದಿಷ್ಟ ಕಾಯ್ದಿಟ್ಟ ಮೀಸಲು ಅರಣ್ಯ ಪ್ರದೇಶ. ಅದು ಅಲ್ಲಿ ಯಾವುದೇ ಇಂಥವುಗಳಿಗೆ ಅವಕಾಶ ಇಲ್ಲ. ಅಲ್ಲಿ ನಿಮ್ಗೆ ಕೇಳಿದಂಗೆ ನಿಮ್ಗೆ ಗೊತ್ತಿದೆ, ನಿಮ್ಮ ಕಾನೂನು ಎಷ್ಟು ಬಿಗಿಯಾಗಿದೆ. ಇವತ್ತು ಅರಣ್ಯ ಕಾನೂನು ತುಂಬ ಬಿಗಿಯಾಗಿರುವಂಥದ್ದು. ಅದರಿಂದ ಆ ನಿಯಮಗಳನ್ನು ಉಲ್ಲಂಘಿಸಿ ಯಾರೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ತೀರ್ಮಾನ ಮಾಡಬೇಕಾದ್ರೆ ಸರ್ಕಾರ ತೀರ್ಮಾನ ಮಾಡಬೇಕಾಗಿರುವಂಥದ್ದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ.